ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡೋಣ. ಶ್ರಾವಣ ಶನಿವಾರ ಹಾರ್ದಿಕ ಶುಭಾಶಯಗಳು. ಎರಡನೇ ಶ್ರಾವಣ ಶನಿವಾರ ಆಗಬೇಕಾಗಲಿ. ಬಿ ಅಡ್ಯಾಪ್ಟಬಲ್ ಅಂತ ಇದೆ. ಜೊತೆಗೆ ಕಂಟಿನ್ಯೂಸ್ ಆಗಿ ಕಲಿತಾ ಇರಿ, ಲರ್ನಿಂಗ್ ಮಾಡಿ ಅನ್ನುವಂಥದ್ದು ಅದೇ. ಶಕ್ತಿ ದೇವತೆಯ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ. ಸದ್ಯಕ್ಕೆ ನಿಮ್ಮ ಗೆಲುವಿನ ಕಡೆ ಗಮನನ ಕೊಡಿ. ನಿಮಗೆ ಯಾವ ಮಾರ್ಗದರ್ಶನ ಕೊಡ್ತಿದ್ದಾರೆ, ಯಾವ ದಾರಿಲಿ ಹೋಗಬೇಕು ಅನ್ನುವಂಥ ಸಜೆಷನ್ ಕೊಡ್ತಿದ್ದಾರೆ, ಅದ್ರ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ನೀವು ಎಂಥದೇ ಡಿಫ್ರೆಂಟ್ ಸಿಚುವೇಶನಲ್ಲಿದ್ದರೂ ಫ್ಲೆಕ್ಸಿಬಲ್ ಆಗಿ ಇರಿ ಎನ್ನುವಂಥದ್ದು ಇದೆ. ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡುವಂಥ ಶಕ್ತಿ ಕ್ಷಮತೆ ನಿಮಗೆ ಇದೆ. ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಮುಂದುವರಿರಿ, ಇನ್ನು ಹೆಚ್ಚಿನ ಒಳ್ಳೇದಾಗತ್ತೆ. ಇನ್ನೊಬ್ಬರ ಜೀವನನ ಮೇಲ್ ಮಾಡೋದು, ಇನ್ನೊಬ್ಬರ ಜೀವನಕ್ಕೆ ಒಳ್ಳೇದು ಮಾಡೋದು ನಿಮ್ಮ ಜೀವನದ ಪ್ರಮುಖವಾದಂಥ ಉದ್ದೇಶ ಇದೆ. ನಿಮ್ಮ ಸೋಲ್ ಪರ್ಪಸಲ್ಲಿ ಇಂಪಾರ್ಟೆಂಟ್ ವಿಚಾರ ಅದಾಗಿದೆ. ಸೊ ಹಾಗಾಗಿ ಇನ್ನೊಬ್ಬರ ಜೀವನಕ್ಕೆ ಹೊಸತನನ ತಂದುಕೊಡೋದು, ಇನ್ನೊಬ್ಬರು ಲೈಫನ್ನ ನ್ಯೂ ಬಿಗಿನಿಂಗ್ ಮಾಡೋದ್ರ ಕಡೆ ನೀವು ಗಮನನ ಕೊಡಿ. ಇನ್ನೊಬ್ಬರು ಹೊಸದಾಗಿ ತಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ಒಂದು ಸಹಾಯನ ಮಾಡಿ. ಇದರಿಂದ ನಿಮಗೆ ಗುರುಗಳು ಅಥವಾ ನಿಮ್ಮ ಆಂಜನೇಯ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವರು, ಭಕ್ತಿ ದೇವರು, ಇಷ್ಟ ದೇವರು, ಜ್ಞಾನ ದೇವರು ಎಲ್ಲರೂ ಕೂಡ ನಿಮಗೆ ಜೊತೆಯಾಗಿ ನಿಲ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಚಾಲೆಂಜಸ್ ಬರ್ತಾ ಇದೆ. ಆ ಚಾಲೆಂಜಸ್ಸನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿ ಅನ್ನುವಂಥದ್ದು ಇದೆ. ಅಪ್ಪ ಇದು ರಿಸ್ಕ್ ಇದೆ, ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ನಿರ್ಧಾರ ಬೇಡ. ಖಂಡಿತವಾಗ್ಲೂ ಈ ರಿಸ್ಕನ್ನು ನೀವು ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಶಿಫ್ಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಮನೆ ಶಿಫ್ಟ್ ಆಗಬಹುದು ಅಥವಾ ಬೇರೆದು ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ, ಬುದ್ಧಿವಂತಿಕೆಯಿಂದ ಇರಿ, ಲೆಕ್ಕಪತ್ರಗಳನ್ನ ಸರಿಯಾಗಿ ಇಡಿ ಅನ್ನುವಂಥದ್ದು ಇದೆ. ದಿನಾಗಲೂ ಶ್ರೀರಾಮ ಬರೀರಿ, ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಗಮನನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಹಾದಿ ತಪ್ತಾ ಇದ್ದೀರಾ ಕೆಲವು ಸತಿ ಅನ್ನುವಂಥದ್ದು ಇದೆ. ಹಾಗೆ ಮಾಡ್ಕೊಳ್ಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮುಂದುವರಿರಿ, ಇನ್ನು ಹೆಚ್ಚಿನ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಬೇಡದಿರೋ ವ್ಯಕ್ತಿಗಳು, ಬೇಡದಿರೋ ವಿಚಾರಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ. ಯಾರೋ ವಿಲ್ ಮಾಡಬೇಕು ಅಂದ್ಕೊಂಡು ಮಾಡಿಲ್ಲ, ಅದಕ್ಕೆ ಕೊರಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾಗದ ಪತ್ರಗಳು ಮತ್ತು ಒಂದು ಡೈರಿಲಿ ಬರೆದಿಟ್ಟಿದ್ದಾರೆ. ಅವರು ಯಾರ್ಯಾರಿಗೆ ವಿಲ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂದ್ಕೊಂಡು ಬರೆದಿಟ್ಟಿದ್ರು, ಅದನ್ನು ವಿಲ್ ಮಾಡಿಲ್ಲ. ಆ ಡೈರಿನ ಹುಡುಕಿ ಅದರ ಪ್ರಕಾರ ನೀವು ವಿಲ್ ಮಾಡಿಸ್ಕೊಳ್ಳಿ ಅಥವಾ ಅದನ್ನು ಹಂಚಿಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇಡದಿರೋ ವ್ಯಕ್ತಿಗಳಿಂದ ದೂರ ಇರಿ, ಅಟ್ಯಾಚ್ಮೆಂಟನ್ನು ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿರ್ದಾಕ್ಷಿಣ್ಯವಾಗಿ ಕೆಲವು ಕ್ರಮಗಳನ್ನ ಕೈಗೊಂಡ್ರೆ ಅಷ್ಟೇ ಬದುಕೋದಕ್ಕೆ ಆಗೋದು, ಶತ್ರುಗಳನ್ನ ನಿಗ್ರಹ ಮಾಡೋದಕ್ಕೆ ಆಗೋದು ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಪರಮ ಭಕ್ತರಾಗಿ ಇರುವಂಥ ನೀವು ಪರಿಶುದ್ಧ ಭಕ್ತಿ ಮಾರ್ಗದಲ್ಲಿ ನಡೆದಿರೋದ್ರಿಂದ ನಿಮಗೆ ಎಲ್ಲ ರೀತಿ ರೆಮಿಡಿನೂ ಕೂಡ ಆಂಜನೇಯ ಕೊಡ್ತಾರೆ. ನಿಮಗೆ ಆಶೀರ್ವಾದ ಇದೆ. ನಿನ್ನ ಕನಸೇನಿದೆ, ನಿನ್ನ ಆಸೆ ಏನಿದೆ, ಅದರಲ್ಲಿ ಏನೇ ಕಷ್ಟ ಬಂದರೂ ನೀನು ಮುಂದುವರಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಆಂಜನೇಯ ಹೇಳ್ತಾ ಇದ್ದಾರೆ. ಜೊತೆಗೆ ಆಂಜನೇಯನ ಜೊತೆ ನಿಮ್ಮ ಸ್ಟ್ರಾಂಗ್ ರಿಲೇಷನ್ಶಿಪ್ ಏನಿದೆ, ಅದು ಭಕ್ತ ಮತ್ತು ಭಗವಂತನ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಥರ ಇದೆ. ತುಂಬಾ ರೆಸ್ಪೆಕ್ಟ್ ಇದೆ ಆಂಜನೇಯನಿಗೆ ನಿಮ್ಮ ಮೇಲೆ, ನಿಮ್ಮ ಸಾಧನೆ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಸಹನೆಯ ಮೇಲೆ, ನಿಮ್ಮ ಒಂದು ಟೇಕ್ ರಿಸ್ಕ್ ಅನ್ನುವಂಥ ವಿಚಾರದ ಮೇಲೆ, ಏನು ರಿಸ್ಕ್ ತಗೊಂಡು ಮಾಡ್ತೀರಾ ಅದ್ರ ಮೇಲೆ ಆಂಜನೇಯನಿಗೆ ತುಂಬ ಇಷ್ಟ ಇದೆ, ಭರವಸೆ ಇದೆ. ಸೊ ದಾಡಿದೆ ಅಲ್ಲ, ನಿನ್ನಂತೆ ನಾನು ಆಗಲಾರೆ ಅಂತ, ಆದರೆ ಪ್ರಯತ್ನ ಪಡ್ತಿರಲ್ಲ ಆ ಥರ. ಹಾಗಾಗಿ ಆಂಜನೇಯನಿಗೆ ನೀವು ಅಂದರೆ ತುಂಬ ಇಷ್ಟ ಆಗತ್ತೆ ಅನ್ನುವಂಥದ್ದು. ಸೊ ನೀವೇನೇ ಕೇಳಿದ್ರು ಕೊಡೋದಕ್ಕೆ ಆಂಜನೇಯನಿಗೆ ಖುಷಿ ಆಗತ್ತೆ. ಸೊ ಹಾಗಾಗಿ ಏನು ಬೇಕೋ ಕೇಳಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿ ಇರುವಂಥ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಹೀಗೆ ನಿಮ್ಮ ಸಹಾಯನ, ಸೇವೆನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಧ್ಯಾನ ಮಾಡಿ, ಪೂಜೆ ಮಾಡಿ, ನಿಮ್ಮೆಲ್ಲ ವಿಚಾರಗಳನ್ನು ಆಂಜನೇಯನಿಗೆ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಸೊ ಧ್ಯಾನ ಮಾಡಿ, ಪೂಜೆ ಮಾಡಿ, ಇನ್ನೊಬ್ಬರಿಗೆ ಸೇವೆ ಮಾಡಿ,
ಸೊ ಹೀಗೆ ಸೋಲ್ ಪರ್ಪಸ್ಸಲ್ಲಿ ಮುಂದುವರಿರಿ. ಇನ್ನೊಬ್ಬರ ಜೀವನ ಒಳ್ಳೇದು ಮಾಡೋದಕ್ಕಿಂತ ಒಳ್ಳೆ ಕಾರ್ಯ ಇನ್ನೊಂದೇನಾದರೂ ಇದೆಯಾ? ಈ ಪುಣ್ಯ ಫಲಗಳೆಲ್ಲವೂ ಕೂಡ ನಿಮ್ಮ ಸೇವೆ ಹೇಗಿದೆ ಅಂದರೆ ಕಲ್ಲು ಕೂಡ ಕರಗೋ ಹಾಗೆ ಇದೆ. ಸೊ ಹಾಗಾಗಿ ಈ ಸೇವೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಭಗವಂತ ನಿಮಗೇನೆ ಭಕ್ತನಾಗಿದ್ದಾನೆ ಅಂತ, ಭಗವಂತನಿಗೆ ಭಕ್ತನಾಗಿದ್ದಾನೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಈ ಒಂದು ಸೇವಾ ಮನೋಭಾವ ಅಥವಾ ಸೇವೆ ಏನಿದೆ ಇದು ನಿರಂತರವಾಗಿ ಹೀಗೆ ಹೋಗ್ತಾ ಇರಲಿ. ಸಾಧ್ಯ ಆದಷ್ಟು ಧ್ಯಾನ ಮಾಡಿ. ನಿಮ್ಮ ಧ್ಯಾನದಿಂದ ಒಂಚೂರು ಆಂತರಿಕ ಶಕ್ತಿ ಎಲ್ಲೋ ಮಿಸ್ ಆಗ್ತಿದೆ, ಒಂಚೂರು ಮೆಂಟಲಿ, ಒಂಚೂರು ಫಿಸಿಕಲಿ ಡೌನ್ ಆಗ್ತಿದ್ದೀರಾ, ಒಂಚೂರು ಪೀಸ್ ಆಫ್ ಮೈಂಡು ಕಳ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ಪೀಸ್ ಆಫ್ ಮೈಂಡನ್ನು ಪಡ್ಕೊಳ್ಳಿ. ಇದರಿಂದ ಇನ್ನೂ ಹೆಚ್ಚು ಪವರ್ಫುಲ್ಲಾಗಿ ವಾಪಸ್ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ತುಂಬ ಪವರ್ಫುಲ್ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಸೋಲ್ ತುಂಬ ಖಡಕ್ಕಾಗಿ ಈಗ ಸಾಫ್ಟ್ ಆಗಿದ್ದೀರಾ. ಮೆಡಿಟೇಷನ್ ಮಾಡಿದ್ಮೇಲೆ ಇನ್ನೂ ಒಂದು ಬೇರೆ ರೀತಿಯಲ್ಲೇ ಬದಲಾಗಿ ಬಲಶಾಲಿಯಾಗಿ, ಶಕ್ತಿಶಾಲಿಯಾಗಿ, ಯುಕ್ತಿಶಾಲಿಯಾಗಿ, ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ, ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಪರ್ಸನ್ ಆಗಿ ಬರ್ತೀರಾ. ನೀವೊಬ್ಬರೇ ಸಾಕು ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ. ಯಾರ ಸಹಾಯದ ಅಗತ್ಯ ಇಲ್ಲ, ಸಹಕಾರದ ಅಗತ್ಯ ಇಲ್ಲ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮಿಂದ ಒಂದಷ್ಟು ಜನ ಅದೇ ಸೇವಾ ಮನೋಭಾವಕ್ಕೆ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಭಗವಂತನ ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ಜನರ ಮುಂದೆ ಬರೋದಕ್ಕಾಗ್ದಿರ ಬೇರೆಯವ್ರನ್ನ ಕಳಿಸಿ ಸಹಾಯನ ಮಾಡಿಸ್ತಾನೆ. ಆ ರೀತಿಯಲ್ಲಿ ನೀವು ಮಾಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಾನು ಅನ್ನೋವಂಥವ್ರ ಅಹಂಕಾರನ ಸುಟ್ಟಾಕಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಮನೆಗೆ ಬೆಂಕಿ ಬೀಳುತ್ತೆ, ದೊಡ್ಡ ಅಪಾರ್ಟ್ಮೆಂಟಿಗೆ ಬೆಂಕಿ ಬೀಳುತ್ತೆ ಅನ್ನುವಂಥದ್ದು ಇದೆ. ದೊಡ್ಡ ರಾಜಕಾರಣಿಯ ಮನೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿ ಬೀಳುತ್ತೆ. ಕೆಲವು ಕಡೆ ಅವರೇ ಬೇಕು ಅಂತ ಬೆಂಕಿ ಇಡ್ತಾರೆ ಅನ್ನುವಂಥದ್ದು ಇದೆ. ಯಾಕೆಂದರೆ ಕೆಲವು ಕಾಗದ ಪತ್ರಗಳು ಇಲ್ಲಿಗಲ್ ಸಮಥಿಂಗ್ ಏನೋ ಆ ಥರದ್ದು ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರೇನಾದರೂ ಸಮಸ್ಯೆ ಮಾಡಬಹುದು ಅನ್ನುವಂಥ ಭಯಕ್ಕೆ ಅವ್ರ ಮನೆಗೆ ಅವರೇ ಬೆಂಕಿ ಇಟ್ಕೊಂಡು ಅದನ್ನು ಕಾನೂನಿಗೆ ತೋರಿಸ್ತಾರೆ, ಬೆಂಕಿ ಬಿದ್ದಿದೆ, ಎಲ್ಲ ಹಾಳಾಗಿದೆ ಅಂತ ಕೂಡ ಇಲ್ಲಿ ಇದೆ. ಅಯ್ಯೋ ಭಗವಂತ ಇದೆ. ಸೊ ಧ್ಯಾನನ ಮಾಡಿ ಮುಂದೆ ನೀವು ಎಲ್ಲಿ ದೇವಸ್ಥಾನ ಕಟ್ಟಬೇಕಾಗಿದೆ, ದೇವಸ್ಥಾನ ಕಟ್ಟುವಂಥ ಜಾಗ ಯಾವುದು, ಯಾರಿಂದ ಶುರು ಮಾಡಿಸ್ಬೇಕು, ಯಾರಿಂದ ಆ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಬೇಕು, ಯಾವ ದೇವರ ದೇವಸ್ಥಾನ ಮಾಡಬೇಕು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಒಳ್ಳೆ ರೀತಿಯಲ್ಲೇ ಅದನ್ನು ಮುಂದುವರಿಸ್ತೀರಾ ಅನ್ನುವಂಥದ್ದು ಇದೆ. ಸೊ ಕಂಟಿನ್ಯೂಸ್ ಆಗಿ ಕಲಿತಾ ಇರಿ, ನಂಬಿಕೆ ಭರವಸೆ ಅನ್ನೋದು ಇರಲಿ ಅನ್ನುವಂಥದ್ದು ಇದೆ. ಕಲಿತಾನೇ ಇರಿ, ಕಲಿಸ್ತಾನೇ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ 3 ಕಾರ್ಡ್ ಇಡೋಣ. 3 ಕಾರ್ಡಲ್ಲಿ ಏನು ಬರುತ್ತೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ ನಿಮ್ಮ ಫೋಕಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ಲ್ಯಾನ್ ಪ್ರಕಾರ ಹೋಗ್ದಿರ ಡಿವೈನ್ ನಿಮ್ಮ ಬಗ್ಗೆ ಏನು ಪ್ಲ್ಯಾನ್ ಮಾಡಿದೆ ಆ ಡಿವೈನ್ ಪ್ಲ್ಯಾನ್ ಪ್ರಕಾರ ಹೋಗಿ, ಇದರಿಂದ ಇನ್ನೂ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ತಾಳ್ಮೆ ಇರಲಿ, ದುಡುಕಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡಿವೈನ್ ಗೈಡೆನ್ಸ್ ತೊಗೊಂಡು ಮುಂದುವರಿರಿ, ಹಾಗೆ ಮುಂದುವರಿಬೇಡಿ ಅನ್ನುವಂಥದ್ದು ಇದೆ. 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಸ್ವಲ್ಪ ಉಸಿರು ಹಿಡಿತಾ ಇದ್ದೀರಾ ಅಂತ ಅನಿಸುತ್ತೆ. ಸರಿಯಾದ ರೀತಿಯಲ್ಲಿ ಉಸಿರಾಟನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, ನಿಮ್ಮ ಒಳಗಿರುವಂಥ ದುಷ್ಟಶಕ್ತಿಗಳನ್ನ ನಾಶ ಮಾಡ್ಕೊಳ್ಳಿ, ನೆಗೆಟಿವಿಟಿನ ನಾಶ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಿಡ್ದಿರ ಧ್ಯಾನ ಮಾಡಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಯ ಬಿಟ್ಟು ದಿನಾಗಲೂ ಮೆಡಿಟೇಷನ್ ಮಾಡಿ ಅಂತ ಇದೆ. ದುರಭ್ಯಾಸಗಳಿಂದ ಹೊರಗೆ ಬನ್ನಿ. ಎರಡನೇದು, ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಲಿಮಿಟ್ ನೀವೇ ಲಿಮಿಟ್ ಹಾಕ್ಕೊಂಬೇಡಿ. ನನ್ನ ಕೈಲಿ ಇಷ್ಟೇ ಆಗೋದು, ನಾನು ಇಷ್ಟೇ ಮಾಡೋದು ಅನ್ನುವಂಥ ಲಿಮಿಟ್ ಹಾಕ್ಕೊಂಬೇಡಿ. ಇದರಿಂದ ಆಚೆಗೆ ನೀವು ಇನ್ನು ಹೆಚ್ಚಿಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ, ಮಾಡಿ ಅನ್ನುವಂಥದ್ದು ಇದೆ.
ಸೊ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಧ್ಯಾನ ಜಾಗ ಏನಿದೆ ಅಲ್ಲಿ ಆಂಜನೇಯನ ಅದೇ ಫೋಟೋ ಅಥವಾ ದೇವಸ್ಥಾನ ಎಲ್ಲಾದರೂ ಮಾಡಿ ಒಂದು ದೀಪನ ಹಚ್ಚಿಟ್ಟು ಅದ್ರ ಮುಂದೆ ಕೂತ್ಕೊಂಡು ಆಂಜನೇಯನ ಫೋಟೋ ಅಥವಾ ವಿಗ್ರಹದ ಮುಂದೆ ಕೂತ್ಕೊಂಡು ಧ್ಯಾನನ ಮಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಸೆಲ್ಫ್ ಕಂಟ್ರೋಲ್ ಇಲ್ಲ, ಸೆಲ್ಫ್ ಕಂಟ್ರೋಲನ್ನು ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ತನ್ನ ಮೇಲೆ ತಾನು ಕಂಟ್ರೋಲ್ ಇಟ್ಕೊಳ್ಬೇಕು, ತನ್ನ ಮೇಲೆ ತಾನು ಕಂಟ್ರೋಲ್ ಇಟ್ಕೊಳ್ಳೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗಲೂ ಶ್ರೀರಾಮ ಬರ್ಸಿ ಮೆಡಿಟೇಷನ್ ಮಾಡಿಸಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಪ್ರತಿ ಮಂಗಳವಾರ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪನ ಹಚ್ಚಿಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಗತ್ಯ ಇರೋರಿಗೆ ವಸ್ತ್ರದಾನ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆಂಜನೇಯನ ದೇವಸ್ಥಾನದಲ್ಲಿ ಹಣ್ಣು, ಬಾಳೆಹಣ್ಣು, ಲಡ್ಡು, ಬೂಂದಿ, ಬೆಲ್ಲ, ಕಬ್ಬು ಏನಾದರೂ ಕೊಟ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ರಿಗೂ ಒಳ್ಳೆಯದಾಗಲಿ.